ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ನಡೆದ 2001ನೇ ಸಾಲಿನಲ್ಲಿ 10ನೇ ತರಗತಿ ಓದುತ್ತಿದ್ದ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅಂದಿನ ಶಿಕ್ಷಕರಾದ ಬಿಪಿ ಕಲ್ಲಪ್ಪ ಅವರು ಉದ್ಘಾಟಿಸಿದರು. ನಿವೃತ್ತ ಶಿಕ್ಷಕರಾದ ಎಸ್ ನಾಗೇಂದ್ರಪ್ಪ ಅವರು ಮಾತನಾಡಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಲು ಒಳ್ಳೆಯ ಸಂಸ್ಕೃತಿ ಹಾಗೂ ಸಂಸ್ಕಾರಗಳು ಬಹುಮುಖ್ಯವಾಗಿರುತ್ತವೆ. ಗುರು ಹಿರಿಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಹೇಗೆ ಗೌರವ ಕೊಡಬೇಕೆಂಬ ಸಂಸ್ಕೃತಿಯನ್ನ ಹಾಗೂ ವಿಧಿಯನ್ನ ನಮ್ಮೆಲ್ಲ ಶಿಕ್ಷಕ ವೃಂದದಿಂದ ಕಲಿಸಿಕೊಡಲಾಯಿತು. ಆದ್ದರಿಂದಲೇ ನೀವೆಲ್ಲ ಇಂದು ಅತ್ಯುನ್ನತ ಸ್ಥಾನಗಳನ್ನು ಪಡೆದಿದ್ದೀರಿ, ಉತ್ತಮ ಸಂಸ್ಕಾರವಂತರಾಗಿದ್ದೀರಿ. ನಿಮ್ಮಂತೆಯೇ ನಿಮ್ಮ ಮಕ್ಕಳಿಗೂ ಗುರು ಹಿರಿಯರಿಗೆ ನೀಡಬೇಕಾದ ಗೌರವವನ್ನ ಸಂಸ್ಕಾರಗಳನ್ನ ನೀಡಿ ಸಮಾಜದ ಹಿತವನ್ನ ಕಾಪಾಡಬೇಕು ಎಂದರು. ಇನ್ನೋರ್ವ ನಿವೃತ್ತ ಶಿಕ್ಷಕರಾದ ಈರಣ್ಣ ಅವರು ಮಾತನಾಡಿ, ಪ್ರತಿಯೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಮಹತ್ವದಾಗಿದೆ. 25 ವರ್ಷಗಳ ನಂತರವೂ ಅದೇ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನೀವೆಲ್ಲ ಸೇರಿ ನಮ್ಮನ್ನ ಸನ್ಮಾನಿಸಿದ್ದೀರಿ. ಮಕ್ಕಳ ವಯಸ್ಸಿನಲ್ಲಿ ಕುಚೇಷ್ಟೆಗಳು ಸಾಮಾನ್ಯ. ಅಂದು ನಮಗೆಲ್ಲ ನಿಮ್ಮ ಮೇಲಿನ ಕಾಳಜಿ ಇತ್ತು. ನಿಮ್ಮೆಲ್ಲರೂ ಪ್ರತಿಭೆಗಳು ಗುರುತಿಸುವ ಕಾರ್ಯ ಒಬ್ಬ ಆದರ್ಶ ಶಿಕ್ಷಕನಾಗಿರುತ್ತದೆ. ನಿಮ್ಮ ಉನ್ನತ ಬೆಳವಣಿಗೆಯನ್ನು ನೋಡಿದಾಗ ನಾವು ಕಲಿಸಿದ ಶಿಕ್ಷಣ ಸಾರ್ಥಕವಾಗಿದೆ ಎಂದು ಹೆಮ್ಮೆ ಪಡುವಂತಾಗಿದೆ ಎಂದರು. ಹಿಂದಿ ಭಾಷೆಯ ಶಿಕ್ಷಕರಾಗಿ ಅಬ್ದುಲ್ ಗನಿ ಸಾಬ್ ಅವರು ಮಾತನಾಡಿ, ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ಸ್ನೇಹವನ್ನ ಮರೆಯದಿರು ಎಂಬಂತೆ ವಿವಿಧ ಕ್ಷೇತ್ರಗಳಲ್ಲಿ ಹುದ್ದೆಗಳನ್ನು ದೂರದ ಪಟ್ಟಣಗಳಲ್ಲಿರುವ ನೀವೆಲ್ಲ ಒಟ್ಟುಗೂಡಿ ನಮ್ಮನ್ನ ಗೌರವಿಸುವ ಮೂಲಕ ನಿಮ್ಮ ಗುರುಭಕ್ತಿ ತೋರಿದ್ದೀರಿ ಎಂದರು. ಕಾರ್ಯಕ್ರಮದ ನಿಮಿತ್ತ ತಮ್ಮ ಗುರುಗಳನ್ನು ವಿವಿಧ ವಾದ್ಯಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಪ್ರೌಢಶಾಲೆಗೆ ಕರೆತರಲಾಯಿತು. ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತ ವೃತ್ತಿ ಹಾಗೂ ವಿಳಾಸವನ್ನ ಹಾಗೂ ಅಂದಿನ ತಮ್ಮ ಅನುಭವವನ್ನು ಹಂಚಿಕೊಂಡರು. ಗುರುಗಳ ಶ್ರಮ ಮತ್ತು ಕಾರ್ಯವನ್ನು ಶ್ಲಾಘಿಸಿದರು. ಶಿಕ್ಷಕರನ್ನ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಪ್ರೌಢಶಾಲೆಯ ಉಪಪ್ರಾಚಾರ್ಯರಾದ ವೆಂಕಟೇಶ ಶೆಟ್ಟಿ, ನಿವೃತ್ತ ಶಿಕ್ಷಕರಾದ ಷಣ್ಮುಖಾಚಾರ್ಯ, ಎಂಡಿ ವಸುಮತಿ, ವೀರಯ್ಯ, ಲಿಂಗಣ್ಣ ಹಾಗೂ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಗ್ರೇಟ್ ಅಂತ ಹೇಳುತ್ತೆ. ಯಾಕಂದ್ರೆ ಒಂದು ಸಂಸ್ಕೃತಿ, ಒಂದು ಹಿರಿಯರು ನಾಗರಿಕರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಶಾಲೆ ಮಕ್ಕಳಲ್ಲಿ ನಾವು ಓದುತ್ತಿರೋ ಮುಖ್ಯವಾಗಿ ಶಿಸ್ತು ಅಂತಕ್ಕಂಥದ್ದು ಕಲಿಸ್ತಿದ್ವಿ. ಅಕಸ್ಮಾತ್ ಅವರು ಶಿಸ್ತು ತಪ್ಪು ಏನಾದರೂ ಮಾಡಿದ್ರೆ ಆ ಮುಂದೆ ಒಂದು ರೂಮ್ ಐತಲ್ಲ ಅದಕ್ಕೆ ನೆನಪಿಲ್ಲ ಆ ರೂಮಿಗೆ ಕರ್ಕೊಂಡು ಹೋಗ್ತಿದ್ವಿ. ಆ ಮೇಟಿಗೂ ಕೂಡ ಏನು ಮಾಡೋದು ಎಲ್ಲರೆಲ್ಲ ಬರೀತಿದ್ವಿ, ಅದೇ ಯಾರು ಕಲಿತಿದ್ವಿ. ಇವತ್ತು ನೀವೆಲ್ಲರೂ ಒಂದು ಸ್ಥಾನದಲ್ಲಿ ಏನೇನೋ ಕೆಲಸ ಮಾಡ್ತೀರಿ, ಮನೆಗೂ ಕೆಲಸ ಮಾಡ್ತಾರೆ, ಒಳ್ಳೆ ನಾಗರಿಕರಾಗಿ ಬದುಕಿರೋದ ಅಲ್ಟಿಮೇಟ್ ದೊಡ್ಡ ಒಂದು ಹೆಣ್ಣೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಮತ್ತು ನೀವೆಲ್ಲ ಈ ರೀತಿ ಮುಂದುವರಿಯ ಕಾರಣಗಳಂದ್ರೆ ನಾವು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಲ್ಲಿ ಕಾಂಪಿಟೇಷನ್ ಇತ್ತು. ನಾನು ಚೆನ್ನಾಗಿ ಕಲಿಸ್ಬೇಕು ಅಂತ ಹೇಳಿ. ಅದರಿಂದ ಹುಡುಗರು ಕೂಡ ನಾವು ಜಾಸ್ತಿ ಹೈಯೆಸ್ಟ್ ಓದ್ಬೇಕಂತೇಳಿ ಹೆಚ್ಚಿನ ಹುಮ್ಮಸ್ಸಿಗಳು ಅನೇಕ ವಿದ್ಯಾರ್ಥಿಗಳು ಶಿಕ್ಷಕರಾಗಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾರೆ. ಅದು ನನಗೆ ಬಹಳ ಸಂತೋಷಿಸ್ತಂತೆ. ಅನೇಕ ನಾವು ಪಾಠ ಮಾಡಬೇಕು. ಮತ್ತು ಸಂವಿಧಾನ ಸ್ನೇಹ ಸಮ್ಮೇಳನ ಅಂತಾರೆ. ಸ್ನೇಹ ಸಮ್ಮೇಳನ ಪ್ರೀತಿ, ವಿಶ್ವಾಸ, ನಂಬಿಕೆ ಇದು ಬಹಳ ಮುಖ್ಯ. ಗುರುವನ್ನು ನೆನೆಸಿಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳು ಸುಮಾರು 25 ವರ್ಷಗಳ ನಂತರ ಬೆಳ್ಳಿ ಹಬ್ಬ, ಈ ಬೆಳ್ಳಿ ಹಬ್ಬ ಅಂತ ನಾವು ಬೆಳ್ಳಿ ಹಬ್ಬವನ್ನು ನಾವು ಮುಸಲ್ಮಾನಿಯನ್ನ ಶಿಕ್ಷಕರನ್ನು ಮೆರವಣಿಗೆಯಿಂದ ಕರ್ಕೊಂಡು ಬಂದು ಅವರು ಗೌರವವನ್ನು ಕೊಟ್ಟುಬಿಟ್ಟು ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಂಡು
ನಿಮಗೆಲ್ಲ ಸರಿಯಾದ ಗೌರವವನ್ನು ನೀಡುತ್ತೇವೆ. ಅದಕ್ಕಾಗಿ ನಮ್ಮ ಕಾರ್ಯಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.